ಆಚಾರ್ಯರೇ, ಸಹೋದರ ದುಶ್ಯಾಸನ, ಉರುಗಲಾಂಚನನ ಮೆರಗು ಸ್ವರ್ಗಾದನಗೆ ಸರಿ ಹೋಲುವಂತಿರೇ. ಮಾವ, ಉರುಗಲಾಂಚನನ ಮೆರಗು ಸ್ವರ್ಗಾದನಗೆ ಸರಿ ಹೋಲುವಂತಿರೆ. ಹುರುಗು ತತ್ವರ ಸಂಪನ್ನ ದೀಪ್ತಿ ಮಣಿಮಂಗಲ ದುರೋಧನ ನಿಪುಣ ನಿರ್ಧರೇಂದ್ರನಿಗೆ ದಾನಗೈದ ಕಳ್ಳ ಸಹೋದರ ದುಶ್ಯಾಸನಾದಿಗಳಿರಲ್ ಎಳೆಯಿ ಹರೆಯನಗೆ ಹೀಗಿರುವಲ್ಲಿ ಮಾವ ಇರುವರೆ ನನಗೆ ಸರಿತೋ ಇರುವರೆ ಛಲವ ಬಿಡದೆ ಶೌರ್ಯದಿಗೆ ಪಿತಾಮಹ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಕಾಡು ಮೇಡುಗಳಲ್ಲಿ ಅಲೆಯುತ್ತಾ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಜೀವಿಸುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಆ ಕಪಟಿ ಕೃಷ್ಣನನ್ನು ರಾಯಭಾರಿಯನ್ನಾಗಿ ಕಳಿಸಿದ್ರು. ದ್ಯೂತದಲ್ಲಿ ಕಳೆದುಕೊಂಡ ಸಾಮ್ರಾಜ್ಯವನ್ನು ದೂತನಿಂದ ಸಂಪಾದಿಸಲು ಸಾಧ್ಯವೇ? ನೋಡಿದ್ರೆ ಅವರ ಧೈರ್ಯವನ್ನು. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೇ ಹೋದರೆ ಹೋರಾಟವು ನಡೆಯುವುದಿಲ್ಲವೇ? ತಾತ, ಏನು ಹೇಳಿದ್ರಿ? ಯುದ್ಧ. ನಾನದಕ್ಕೆ ಸದಾ ಸಿದ್ಧ. ನಾನದರ ಸಲುವಾಗಿ ದೀಕ್ಷಾಬದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು ತಾತ, ನಜ್ಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಈ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕರಾರು? ಅಣ್ಣ, ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ?
ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಕಣ್ಣೆದುರಲ್ಲಿ ಬೆಳೆದ ನಮಗೇಕೆ ಆ ಚಿಂತೆ? ಪ್ರಭುಗಳ ಜಯವಾಗಲಿ. ಸಮಾಚಾರವೇನು? ಪುರುಷೋತ್ತಮನು ಬರುತ್ತಿರುವನು. ಪುರುಷೋತ್ತಮ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಬಂದವನು ನೇರವಾಗಿ ನನ್ನ ಅರಮನೆಗೆ ಬಾರದೆ ನನ್ನ ಹುಟ್ಟುಗುಣಕ್ಕನುಸಾರವಾಗಿ ಈ ದಾಸಿಪುತ್ರನ ಮನೆಗೆ ಹೋದನಂತೆ. ಎಲ್ಲಿದ್ದಾನೆ ಓದಿತು ಆ ಗೋಪಾಲಕನ ಬುದ್ಧಿ? ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ, ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯ ಕೊಡಬೇಕೆಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು? ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣ ಕಾಲವು ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯೇ ಈ ರೀತಿ ವಿಕಲ್ಪ. ಸಹೋದರ ದುಶ್ಯಾಸನ, ಅಗ್ರಜ, ಪೂಜ್ಯನು ಹಿರಿಯನು ಎಂದು ಸುಮ್ಮನಿದ ಮಾತ್ರಕ್ಕೆ ಸಭಾ ಮರ್ಯಾದೆ ಬಿಟ್ಟು ಮಿತಿ ಮೀರಿ ಮಾತನಾಡುತ್ತಿರುವ ಈ ವಿಧರನಿಗೆ ಅರ್ಧಚಂದ್ರ ಪ್ರಯೋಗವಾಗಲಿ. ಲವೋ ವಿದುರ, ನಡೆದುರುಳ ನಡೆದುರುಳ ಕಡುತಡದಲ್ಲಿ ನುಡಿಯುವುದನ್ನು ನಡೆದುರುಳ ನಡೆದುರುಳ ಭಲೆ ಭಲೆ ಸಹೋದರ, ನಡೆದುರುಳ ನಡೆದುರುಳ ಕಡುತಡದಲ್ಲಿ ನುಡಿಯುವುದನ್ನು ನಡೆದುರುಳ ನಡೆದುರುಳ ನೀರೆದುರಲ್ಲಿ ಸಾರಿ ನುಡಿವೆಯ ಈಗ ಮುಖ್ಯರ ನುಡಿಗಳನ್ನು ಲವೋ ವಿದುರ, ನೀರೆದುರಲ್ಲಿ ಸಾರಿ ನುಡಿವೆಯ ಈಗ ಮುಖ್ಯದ ನುಡಿಗಳನ್ನು ಈಗ ಮುಖ್ಯವ ಎತ್ತುಕೊಂಡ ನೀನು ಭಲೆ ಭಲೆ ಈಗ ಮುಖ್ಯವ ಎತ್ತುಕೊಂಡ ನೀನು ನಾಚಿಕೆ ಇಲ್ಲದ ಬಹುಳವೆಯ ನಾಚಿಕೆ ಇಲ್ಲದ ಬಹುಳವೆಯ ನಾಚಿಕೆ ಇಲ್ಲದ ಬಹುಳವೆಯ ನಡೆದುರುಳ ನಡೆದುರುಳ ತೊಡಸಡವರದಲ್ಲಿ ನುಡಿಯುವುದನ್ನು ನಡೆದುರುಳ ನಡೆದುರುಳ ಯಾರವೋ ವಿದುರ, ನಮ್ಮಣ್ಣನನ್ನು ಬಾಯಿಗೆ ಬಂದಂತೆ ಮಾತನಾಡಿದರೆ ಈ ಗದಾ ದಂಡದಿಂದ ನಿನ್ನ ಅಲ್ಲನ್ನು ಮುರಿದು ಹಾಕುವುದು. ಸಭೆಯನ್ನು ಬಿಟ್ಟು ತೊಲಗು ಪಾಪಿ. ಸುಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ಹೊರಡಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೇ ಅವಿವೇಕಿ, ವಿದುರ, ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ನಾನು ಹೇಳಲೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿಯುತ್ತಿರುವ ಈ ನಿನ್ನ ನಾಲಿಗೆಯು ಸೇದಿ ಹೋಗಬಾರದು. ಎಂದಾದರೂ ಈ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳಿವೆ ಎಂದು ತಿಳಿದಿದ್ದೆ. ಕೇಳು, ಹಿಂದೆ ದ್ರೌಪದಿ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ತಾನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಮುರಿಯುವಾಗ ಅದನ್ನು ತಡೆ ಹಿಡಿಯಲೆಂದು ರಕ್ಷಿಸಿಟ್ಟುಕೊಂಡಿದ್ದ ಈ ಬಿಲ್ಲನ್ನು ನಾನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ಪ್ರಮಾದವಾಯಿತು ಕೌರವೇಶ್ವರ. ಪೂಜ್ಯರಾದ ವಿದುರನನ್ನು ಅಪಹಾಸಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈ ವಿದುರನು ನಿನ್ನ ಸಹಾಯಕ್ಕೆ ನಿಂತಿದ್ದರೆ 3 ಲೋಕದಲ್ಲಿ ನಿನ್ನನ್ನು ಜಯಿಸುವರೇ ಇಲ್ಲದಂತಾಗಿತ್ತು. ಕರ್ಣ, ಕೌರವೇಶ್ವರ, ದುರದೋಳ್ ಪಾರ್ಥನ ಶಿರವಂ ಧರಣಿಗೆ, ದುರದೋಳ್ ಪಾರ್ಥನ ಶಿರವಂ ಧರಣಿಗೆ ಉರುಳಿಪೆನೆನುತ ಶಪಥವನ್ನಂತು ಮಹೇಶ್ವರ ಕುವರನು ಮೆಚ್ಚಿಸಿ ಘನ ಮಹೇಶ್ವರ ಕುವರನು ಮೆಚ್ಚಿಸಿ ವರದ ಪವನ ಅಂತ ನಿನಗೆ ಸಮನಾರಿಹರೈ ಕರ್ಣ. ಆ ಇಂತಹ ಪರಾಕ್ರಮಶಾಲಿಯಾದ ನೀನು ಈ ವಿದುರನ ಒಂದು ಗೊಟ್ಟು ಬೆದರಿಕೆಗೆ ಹೆದರುವುದೇ?
ಅದು ಅಲ್ಲದೆ ಈತನ ಅಲ್ಪ ಬಿಲ್ಲಿನಿಂದ ಆಗಬೇಕಾದ ಸಹಾಯವಾದರೂ ಏನು? ಇಲ್ಲಿ ನೋಡು, ಈತನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವುದನ್ನು ನೀನು ನೋಡಿರುವೆಯಾ, ಕಂಡಿರುವೆಯಾ, ಕೇಳಿರುವೆಯಾ? ಚಿಂತಿಸಬೇಡ. ನಿನ್ನಂತಹ ವೀರನಿರುವಾಗ ನನಗೇಕೆ ಚಿಂತೆ? ಕುಳಿತುಕೋ. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಈ ನನ್ನ ರಾಜ್ಯಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದರೆ ಅಂತಹವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾಗಿತ್ತು. ಎಚ್ಚರ! ಸಹೋದರ ದುಶ್ಯಾಸನ, ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವ ಎಂದು ಹೇಳಿದ್ದೇನಲ್ಲ, ಇದೋ ಸಿದ್ಧವಾಗಿದೆ ಅಗ್ರಜ. ಅಲೆ ಆ ಕೃಷ್ಣನು ಬರುವಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಕರೆಸಿ ಹೇ ಧರ್ಮ ದೇಶಯ ಮೆರೆಸುವೆ ಧರ್ಮ ಸಾಕೆಯ. ಕರೆಸಿ ಹೇ ಧರ್ಮ ದೇಶಯ. ಕರೆಸಿ ಹೇ ಧರ್ಮ ದೇಶಯ ಮೆರೆಸುವೆ ಧರ್ಮ ಸಾಕೆಯ. ಕರೆಸಿ ಹೇ ಧರ್ಮ ದೇಶಯ. ಈ ಗುರುಗೆ ಕದಾ ದೂತದಾರನು ಈ ಗುರುಗೆ ಕದಾ ದೂತದಾರನು ಅಗಣಿತ ಮಹಿಮನು ನಾನೇ ಮಹಾನ್. ಅಗಣಿತ ಮಹಿಮನು ನಾನೇ ಮಹಾನ್. ಕರಿಸಿ ಹೇ ಧರ್ಮ ದೇಶಯ ಮೆರೆಸುವೆ ಧರ್ಮ ಸಾಕಿಯ. ಕರಿಸಿ ಹೇ ಧರ್ಮ ದೇಶಯ. ಯಾಗಕ್ಕೆ ಸಿಲುಕಿದ ಯೋಗ ದುರಂಧರ ಯಾಗಕ್ಕೆ ಸಿಲುಕಿದ ಯೋಗ ದುರಂಧರ ಲೋಕದ ಹಿತವನ್ನು ಬಯಸುವೆ ನಾ. ಲೋಕದ ಹಿತವನ್ನು ಬಯಸುವನು ನಾ. ಕರೆಸಿ ಹೇ ಧರ್ಮ ದೇಶಯ ಮೆರೆಸುವೆ ಧರ್ಮ ಸಾಕಿಯ. ಕರೆಸಿ ಹೇ ಧರ್ಮ ದೇಶಯ. ನಮಸ್ಕರಿಸಿ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಆಹಾ, ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ತಾನು ಕಣ್ಣೆತ್ತಿಯೂ ಸಹ ನೋಡದೆ ಹಾಗೇ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವನು. ಯೋಗಮಾಯೆ, ಜಾಗೃತಳಾಗ. ಇದೇನಯ್ಯ ಸುಯೋಧನ, ಸಿಂಹಾಸನದಿಂದ ಇಳಿದು ಬಂದೆಯೋ ಅಥವಾ ಉರುಳಿ ಬಿದ್ದೆಯೋ? ಏಳು ಏಳು ಚಕ್ರವರ್ತಿ, ರಾಜಾದಿ ರಾಜನಿಸ ನೀನು ಕೇವಲ ಒಬ್ಬ ಸಾಮಾನ್ಯ ಗೋಪಾಲನ ಪಾದಗಳಿಗೆ ನಮಸ್ಕರಿಸಬಹುದೇ? ನಾನೇ ಅಲ್ಲಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ನಿನಗೆ ನಮಸ್ಕರಿಸೇನೆಂದು ಹೆಮ್ಮೆಗೊಳ್ಳಬೇಡ. ಪ್ರತಿದಿನವೂ ನಾನು ಭೂದೇವಿಗೆ ನಮಸ್ಕರಿಸುತ್ತಿದ್ದೆನು, ಅದರಂತೆ ಈ ದಿನವೂ ನಮಸ್ಕರಿಸಿದೆನು. ಅಲ್ಲದೆ ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದನಷ್ಟೇ. ಬಂದದ್ದಾಯಿತು. ಕುಳಿದುಕೋ ಪಾಂಡವರಾಯ ಬಾರಿ. ಕೃಷ್ಣ,
ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಸ್ವಲ್ಪ ಮಟ್ಟಿಗೆ ಇರುವುದು ಕೌರವೇಶ್ವರ. ಇರುವುದೇನು, ಚೆನ್ನಾಗಿಯೇ ಇದೆ. ದಿನವೂ ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿ ಬೇಸತ್ತಿರುವ ನಿನಗೆ ಈ ದಿನ ನನ್ನ ರಾಜನರ್ತಕಿಯ ನರ್ತನವನ್ನು ನೋಡಿ ಸಂತೋಷ ಪಡುವಂತೆ ಕುಳಿತುಕೋ. ಹಾಗೆ ಆಗಲಿ ಕೌರವೇಶ್ವರ. ಸಹೋದರ ದುಶ್ಯಾಸನ, ಅಗ್ರಜ, ಯಾರಲ್ಲಿ ನರ್ತಕರಿಯನ್ನು ಬರಮಾಡಿ. ಆಗಬಹುದು ಮಹಾಪ್ರಭು. Hello. ಕರುಣಾಳು ರಾಜೇಶ್ವರ, ಕರುಣಾಳು ರಾಜೇಶ್ವರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ, ಕರುಣಾಳು ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆ ಶೂರ ಕರ್ಣನ ಪರಮ. ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆ ಶೂರ ಕರ್ಣನ ಪರಮಾಪ್ತ. ಚಾಪ ವಿದ್ಯೆ ಶೂರ ಕರ್ಣನ ಪರಮಾಪ್ತ. ಸೋದರ ಮಾವನ ಗೌರವೇಶ್ವರ ಎಲ್ಲವ ಬಲ್ಲವ ಈ ಜಗಬಲ್ಲ. ಎಲ್ಲವ ಬಲ್ಲವ ಈ ಜಗಬಲ್ಲ. ಎಲ್ಲವ ಬಲ್ಲವ ಈ ಜಗ ಬಲ್ಲ.
ಈ ಚೆಲುವ ಕೃಷ್ಣ ಈ ಚೆಲುವ ಕೃಷ್ಣ ಕೊಳಲನಾಗದಿ ನಲಿವ ನಲಿವಾಯಿ ಚೆಲುವ ಕೃಷ್ಣ ಕೊಳಲನಾದದಿ ನಲಿವೈ ಚೆಲುವ ಕೃಷ್ಣ ಕೊಳಲನಾ ಕೊಳಲನಾದದಿ ಜಗದ ಜನರ ಮನವಗೊಳಿಪ ಕೊಳಲನಾದದಿ ಜಗದ ಜನರ ಮನವ ಮರುಳುಗೊಳಿಪ ಶ್ರೀ ಕೃಷ್ಣನಿಗೆ ಈ ನರ್ತಕಿಯರ ನಮನಗಳು ಕೃಷ್ಣ ಸಾರ್ಥಕ್ಯರೇ ಕೃಷ್ಣ ಈ ಸಾರ್ವಭೌಮ ಚಲದಂಕಮಲ್ಲ ಕೌರವೇಶ್ವರ ಆಸ್ಥಾನದಲ್ಲಿ ಕೃಷ್ಣನ ಗುಣಗಾನ. ಕ್ಷಮಿಸಿ ಮಹಾಪ್ರಭು, ಕ್ಷಮಿಸಿ. ತಕದಿಮಿ ತಕ ಜಣು ತಕದಿಮಿ ತಕ ಜಣು ತಕದಿಮಿ ತಕ ಜಣು ತಾಮ್ 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 ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ತಾಮ್ 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 ತಕದಿಮಿ ತಕ ಜಣು ದಿಮಿ ತಕ ಜಣು ತಕದಿಮಿ ತಕ ಜಣು ದಿಮಿ ತಕ ಜಣು ತದ್ದಿತ್ ತಗಣಕ ಜಂ ತಜಂ ತರಿ ತಗ ದಿತ್ ತಗಣಕ ಜಂ ತಜಂ ತರಿ ತರಿ ತ ತಜಣು ತಕಿಟ ತದಿಮಿ ತಕ ಜಣು ತರಿ ತ ತಜಣು ತಕಿಟ ತದಿಮಿ ತಕ ಜಣು ಕಜಂ ತದ್ದಿತ್ತಗಣ ಕಜಂ ತಜಂ ತರಿತಗ ದಿತ್ತಗಣ ಕಜಂ ತಜಂ ತರಿ ತಾಂಕಿಡತಗ ತರಿಕಿಡತಗ ತಾಂಕಿಡತಗ ತರಿಕಿಡತಗ ತರಿಕಿಡತಗ ತಾಂಕಿಡತಗ ತರಿಕಿಡತಗ ತಾಂಕಿಡತಗ ತರಿಕಿಡತಗ ತರಿಕಿಡತಗ ಕಜಂ ತಜಂ ತರಿತಗ ದಿತ್ತಗಣ ಕಜಂ ತಜಂ ತರಿ ತಾಂಕಿಡತಗ ತರಿಕಿಡತಗ ತಾಂಕಿಡತಗ ತರಿಕಿಡತಗ ದಿವ ತರಿಕಿಡತಗ ತಾಂಕಿಡತಗ ತರಿಕಿಡತಗ ತಾಂಕಿಡತಗ ತರಿಕಿಡತಗ ದಿವ ತರಿಕಿಡತಗ ದಿತ್ತಗಣ ಕಜಂ ತಜಂ ತರಿತಗ ದಿತ್ತಗಣ ಕಜಂ ತಜಂ ತರಿ ತಾಂಕಿಡತಗ ತರಿಕಿಡತಗ ಧೀಂಗಿಣ್ಣತ್ತೋ ತಾಂಕಿಡತಗ ತರಿಕಿಡತಗ ಧೀಂಗಿಣ್ಣತ್ತೋ
ದಿತ್ತಗಣಕ ಜಂ ತಜಂ ತರಿ ತಾಂಕಿಡದ ತರಿಕಿಡದ ಗದ ಧೀಂ ಗಿಣ್ಣತ್ತಂ ತಾಂಕಿಡದ ತರಿಕಿಡದ ಗದ ಧೀಂ ಗಿಣ್ಣತ್ತಂ ಭೀಮನಿಗಿವರು ವೈರಿ ನಮ್ಮ ಹಸಿನಪುರ ತೊಡೆಯ ಗಜದಾರಿ ಭೀಮನಿಗಿವರು ವೈರಿ ನಮ್ಮ ಹಸಿನಪುರ ತೊಡೆಯ ಗಜದಾರಿ ಇವರಿಗೆ ಸಾಟಿ ಯಾರಿಯರಿಲ್ಲಿ ಇವರಿಗೆ ಸಾಟಿ ಯಾರಿಯರಿಲ್ಲಿ ಇವರಿಗೆ ಸಾಟಿ ಯಾರಿಯರಿಲ್ಲಿ ಕುರುವಂಶ ಕುಲದೀಪ ಕುರುವಂಶ ಕುಲದೀಪ ಜಲದಂಕಮಲ್ಲ ಕರುಣಾಳು ಕುರುಬು ರಾಜೇಶ್ವರ ಕುರುವಂಶ ಕುಲತಿಲ ಕರುಣಾಳು ಕುರುಬು ರಾಜೇಶ್ವರ ರಾಜೇಶ್ವರ ಯಾರಲ್ಲಿ ಏನಪ್ಪನೇ ನಮ್ಮ ರಾಜನರ್ತಕಿಯರಿಗೆ ಮುತ್ತು ರತ್ನ ವಜ್ರ ವೈಡೂರ್ಯ ಗೋಮೇಧಿಕ ಪುಷ್ಯರಾಗವನ್ನು ಬಹುಮಾನವಾಗಿ ಕೊಟ್ಟು ಕಳಿಸಿ. ಆಗಬಹುದು ಮಹಾಪ್ರಭು, ಬೆಳಗ್ಗೆಗೆ. ಕೃಷ್ಣ, ನರ್ತನವನ್ನು ನೋಡಿದ್ದಾಯ್ತಲ್ಲವೇ? ಈಗ ನೀನು ಬಂದ ವಿಚಾರವನ್ನು ತಿಳಿಸಬಹುದು. ದುರ್ಯೋಧನ, ಈ ಗುರುಜನರ ಮಾತನ್ನು ಅನುಸರಿಸಿ ನೀನು ಕೇಳುವುದಾದರೆ ನಿನಗೊಂದು ಹಿತೋಕ್ತಿಯನ್ನು ಹೇಳಲು ನಾನು ಬಯಸುವೆನು. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೇನನ್ನಾದರೂ ಹೇಳು, ಅಗತ್ಯವಾಗಿ ಕೇಳುವೆನು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಯವರೆಗೂ ಬರುತ್ತಿರಲಿಲ್ಲ ಕೌರವೇಶ್ವರ. ಆದರೂ ನಾನು ಸಭೆಗೆ ಬಂದ ಉದ್ದೇಶವನ್ನು ತಿಳಿಸುವುದು ನನ್ನ ಅಭಿಮತ. ಪರಮ ಪೂಜ್ಯ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನು ಇಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಧರಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಆಲಿಸಬೇಕಾಗಿದೆ. ಈ ವಿಚಾರದಲ್ಲಿ ಯಾವುದೇ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ವಿಚಾರಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ನೀವು ಈ ರೀತಿ ಮಾಡದೇ ಇದ್ದ ಪಕ್ಷದಲ್ಲಿ ಮುಂದೊದಗಬಹುದಾದ ಎಲ್ಲ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತೀಯ ಕ್ಷತ್ರಿಯ ರಾಜರ
ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಣಯಿಸುವಂಥದ್ದು ಎಂದು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ, ಇವೆರಡರಲ್ಲಿ ಒಂದು ಇಂದು ಇಲ್ಲಿ ನಿರ್ಧರಿಸಲ್ಪಡಬೇಕಾಗಿದೆ. ಕಪಟ ದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲದೆ, ಬಾಲ್ಯದಿಂದಲೂ ನೀವು ಅವರಿಗೆ ಮೇಲೆ ತೋರಿದ್ದ ದೀರ್ಘ ವೈರ್ಯವನ್ನು ಮುರಿಯಲು ಪಾಂಡವರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದನ, ಕಪಟ ದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾ ಅಪರಾಧಗಳನ್ನೇ ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿಯೇ ಯಾಚಿಸುತ್ತಿರುವಾಗ ಇಂತಹ ಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವು ಸೇರಿದೆ. ಮುಂದಿನ ವಿಚಾರ ಅವಿಚಾರಗಳನ್ನು, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಧರಿಸಬೇಕಾಗುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿನ್ನ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ನೀವು ಈ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುವುದರೆಂದು ನಾನು ನಂಬಿದ್ದೇನೆ. ದುರ್ಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ಅಲ್ಲವೇ ನಿಮ್ಮಲ್ಲೇ ವಿರೋಧವೇ? ದುರಾಭಿಮಾನವನ್ನು ಬಿಟ್ಟು ಅನನ್ಯ ಮೈತ್ರಿ ಭಾವದಿಂದ ಬಾಳುವುದು ಮೇಲು. ಇದೇ ನನ್ನ ಅಭಿಮತ. राजा पेड़वेला लिखो, राजा पेड़वेला विधवा गईवा रे नैया, गुरु राजा पेड़वेला लिखो, अंदिन दिनदೊಳು ದುರ್ಯೋಧನ, ಶ್ರೀಕೃಷ್ಣನ ಸಂದೇಶವು ಪಿತಾಮಹನ ಉದ್ದೇಶವು ನನ್ನ ಆದೇಶ ಒಂದೇ ಆಗಿದೆ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ವೃದ್ಧ ಜನತೆಯರಿಗೆ ಸಂತೋಷ ಉಂಟು ಮಾಡು. ದುರ್ಬೋಧನೆಗೆ ಕಿವಿ ಕೊಡಬೇಡ. ಪಾಂಡವರು ನೀನೇ ಸಹೋದರಲ್ಲವೇ? ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಡು. ಇದೇ ನನ್ನ ಅಭಿಮತ. ಗುರುದೇವ. ದುರ್ಯೋಧನ ಯಾರು? ವಿದುರ ಚಿಕ್ಕಪ್ಪನವರು.
ನೀತಿಶಾಸ್ತ್ರ ಬೋಧಿಸುವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಕೆಡುವವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಯೌವನ ಮತದಿಂದ ನೀನು ಗರ್ವಿತನಾಗಿರುವೆ, ರಾಜ್ಯದ ಮತದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಮಾತುಗಳು ಕೇಳಿಸಲಾರು, ಆದರೂ ಹೇಳುವೆನು ಕೇಳು. ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳುವುದಕ್ಕಿಂತ ಹೆಚ್ಚಿಗೆ ನಾನು ಏನನ್ನೂ ಹೇಳಲಾರೆ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು, ಆದರೆ ನಿನ್ನ ಇಚ್ಛೆ ಇದ್ದಷ್ಟಾದರ ಭೂಮಿಯನ್ನು ಆ ಪಾಂಡವರಿಗೆ ಕೊಡು, ಅವರು ಅಷ್ಟಕ್ಕೆ ತೃಪ್ತಿ ಹೊಂದುವರು. ಇದೇ ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳುವುದಿಲ್ಲಬೇಕೆ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ನಿನಗಾಗಲಿ ಪಿತಾಮಹರಿಗಾಗಲಿ ಗುರುಗಳಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಂಡುಬರುತ್ತವೆ. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವುಗಳು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯ ಕಾರ್ಯವನ್ನು ಬಹುಶ್ಲಾಘನೀಯವಾಗಿಯೇ ಮುಗಿಸಿರುವೆ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬೌದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ, ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಆ ನಿನ್ನ ಪಾಂಡವರು ಅಂತಹ ಸಾಹಸಿಗಳೇ ಆಗಿದ್ದಲ್ಲಿ, ಅರ್ಥ ರಾಜ್ಯವನ್ನು ಪಡೆಯಬೇಕೆಂಬ ಇಚ್ಛೆ ಅವರಿಗಿದ್ದಲ್ಲಿ ನನ್ನೊಡನೆ ಯುದ್ಧ ಮಾಡಿ ಪಡೆಯಲಿ. ಇಷ್ಟೊಂದು ಅಪರಾಧವೇ ಸುಯೋಧನ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಭಿಮಾನದ, ದುರಾಶಯ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಕೃಷ್ಣ, ಸಾಕು ನಿನ್ನ ವಾಕ್ಪಟುತ್ವ. ನಾನು ಅದನ್ನು ಮೊದಲೇ ಚೆನ್ನಾಗಿ ಬಲ್ಲೆ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ? ಹಾಗಲ್ಲ ಹೇಳುವನು ಕೇಳು ಕೃಷ್ಣ. ಈ ಸುಯೋಧನನ್ನು ಸದೆಬಡಿಬೇಕೆಂದಿರುವನಲ್ಲವೇ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಪ್ರಾಣ ಮಿತ್ರ ವೀರ ಕರ್ಣನನ್ನು ವಧಿಸಬೇಕೆಂದು ಆ ನಿನ್ನ ಮಿತ್ರ ಪಾರ್ಥ, ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆದಿರುವರಲ್ಲವೇ ಆ ಪಾಂಡವರು, ಅದು ದುಸ್ಸಹವಾದ. ದುಶ್ವಾಸನ ದುರ್ಯೋಧನ ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜಪತಾಕೆಯನ್ನು ಹಾರಿಸಬೇಕೆಂದು ಆವಡಿಸುತ್ತಿರುವರಲ್ಲವೇ ಅವರು, ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವಲ್ಲವೇ ಆ ನಿನ್ನ ಪಾಂಡವರು, ಅದು ದುರಭಿಮಾನ. ಎತ್ತೇನು ಕೃಷ್ಣ, ನೀವುಗಳಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು, ಅಚಲ. ಸೊಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನಿನ್ನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಆದರೆ ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂಥ ಯುದ್ಧ ವೀರು ಮಾತುಗಳಿಂದ ಪ್ರಯೋಜನವಾಗುವುದಿಲ್ಲ ಕೃಷ್ಣ, ಪ್ರಯೋಜನವಾಗುವುದಿಲ್ಲ.
ಒಕ್ಕಿ ಬರುವ ಆಕ್ರೋಶವನ್ನು ಮೆಟ್ಟಿಡಬಲ್ಲೆ. ಬಲೆ ಬಲೆ ಸಹೋದರ. ಎದುರು ಬಿದ್ದೆದುರೋಳಿಗಳ ಸಾಕಳಿಸಬಲ್ಲೆ. ಆದರೆ ಇಂಥ ನುಡಿಗಳನ್ನು ಮಾತ್ರ ಸಹಿಸಲಾರೆ ಕೃಷ್ಣ, ಸಹಿಸಲಾರೆ. ದಿಕ್ಕೆಟ್ಟು ದಿಕ್ಕಾಪಾಲಾಗಿರುವ ನಿನ್ನ ಪಾಂಡವ ಸೇನಾ ಸಮೂಹವನ್ನೇ ಗಂಡುವಲಿ ನಾನೆಂದು ತಿಳಿ. ಆ ನಿನ್ನ ಬಂಡ ಭೀಮನ ಗುಂಡವನ್ನು ಚಂಡಾಳೆ ಗುಂಡಿಗೆ ಬಿಸಿ ರಕ್ತಪಾನ ಮಾಡಲು ಸದಾ ಸಿದ್ಧರು ಕೃಷ್ಣ. ಬಾವು ಸಮರವೇ ಸಿದ್ಧ. ಕೃಷ್ಣ ಕುಲಚಲವೆಂಬ ಗದ ಹಿಡಿದ ಪಂಥ ಆ ಪಂಡ ಭೀಮನ ಬಿಸಿ ರಕ್ತಪಾನ ಮಾಡದೆ ಬಿಡುವುದಿಲ್ಲ. ಎದುರು ಬಿದ್ದ ಎದುರಾಳಿಗಳನ್ನು ಸೊಕ್ಕಡಿಸದಿದ್ದರೆ ನಾನು ಸಿಂಧೂ ರಾಜನೇ ಅಲ್ಲ. ವಾರು ಸಮರವೇ ಸಿದ್ಧ. ಭಲೆ ಭಲೆ ಸೈಂಧವ ರಾಜ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ ಸಹೋದರ. ಆ ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಯದುಪತಿ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಲು ಏಕದಾತನ್ಯಾರ ಇತವ ಮರತೊಳಗಣಕಿ ಫಲಿಸುವುದು ಮುನ್ನ ಬರುವುದು ವೀರ ಸಮರ. ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಭಲೆ ಭಲೆ ಕರ್ಣ. ಕರ್ಣ, ಪರಮಾತ್ಮ, ನೀನು ಸಹ ಇವರಂತೆಯೇ ಮಾತನಾಡುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡಲು ಬಯಸುವೆ ಕರ್ಣ. ಇದು ನಿನ್ನ ಧರ್ಮವೇ ಕರ್ಣ, ಧರ್ಮವೇ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ರಾಮ
ಆಟವಂತರು ನಾವು ಹಿತವಿದು ನೀ ಕೇಳು ಆಟವಂತರು ನಾವು ಹಿತವಿದು ನೀ ಕೇಳು ದುರದಳು ಬಾಟನ ಚಿರಕಡಿಗೆ ದುರದಳು ಬಾಟನ ಚಿರಕಡಿಗೆ ಸಲ್ಲದು ನಿನ್ನದೆ ವಿಷಯವ ಇಲ್ಲವನೇ ಸಲ್ಲದು ನಿನ್ನದೆ ವಲ್ಲಭನೇ ವಲ್ಲಭನೇ ಪರಮಾತ್ಮ ಕರ್ಣ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಪರಮಾತ್ಮ, ಈ ನಿನ್ನ ಕೃತಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಯದುಪತಿ, ಬಲೆ ಬಲೆ ಅಂಗಾಧಿಪ, ಈ ಯಾದವ ಗಣಿಯ ಗಂಟಲು ಬಿಗಿದಂತಾಯಿತು ಈ ನಿನ್ನ ಧರ್ಮದ ನುಡಿಗಳಿಂದ. ಓಹೋ, ಎಲ್ಲೆ ಮೀರಿತು. ಮದೋನ್ಮತ್ತರಾದ ಇವರನ್ನು ಮಾತನಾಡುವುದು ಅನುಚಿತ. ಆದರೂ ನಿನಗೊಂದು ಮಾತನ್ನು ಹೇಳುವುದು ಕೇಳು ದುರ್ಯೋಧನ. ಹೇಳು ಕೃಷ್ಣ, ಹೇಳು. ಭಾರತ ಭೂಮಿ ಜಯಿಸಿದುನಾಥ ದುರ್ಯೋಧನ, ಭಾರತ ಭೂಮಿ ಜಯಿಸಿದುನಾಥ ಸಮಾನ ಲೋಕ ಸಾಮರಸ್ಯ ವಿರಾಜಿಸುವನ ಹೋದರ ನಿರಾಕರಿಸ ನಿರೈ. ಭಾರತ ಭೂಮಿ ಜಯಿಸಿದುನಾಥ ಜಯಿಸಿದುನಾಥ ದುರ್ಯೋಧನ, ಕರೆಸಿ ಹರಿ ಅನುಜಾತರ ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಸಹೋದರರು, ಬಂಧುಗಳನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡಲು ಬಯಸುತ್ತಿರುವೆಯಾ? ಪಾಂಡವರಿಗೆ ರಾಜ್ಯದ ಮೇಲೆ ಇರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಸಂಧಿಗಾದರೂ ಸಮ್ಮತಿಸು. ದಾನವ ವಿಜಯಿ ಈ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಮಾತ್ರವಲ್ಲ ದುರ್ಯೋಧನ, ಕೇವಲ ಪಾಂಡವರ ಸಲುವಾಗಿ ಮಾತ್ರವಲ್ಲ, ಮತ್ತಿನ್ನಾರ ಸಲುವಾಗಿ ಕೃಷ್ಣ, ನಿಮ್ಮೆಲ್ಲರ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಈ ಮಾನವ ಜೀವಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ದುರ್ಯೋಧನ, ನಿನ್ನಲ್ಲಿ ಇಂದು ಸಂಧಿಯ ಭಿಕ್ಷೆಯನ್ನು ಬೆಳೆತಿರುವನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷೆ ಪ್ರದಾನ ಮಾಡು. ಭಿಕ್ಷಾ ಪ್ರದಾನ. ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದ ಸಕಲ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದುದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಪಾಂಡವರು ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ
ಸುಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಹೌದೇ? ಪಾಂಡವರು, ಆ ನಿನ್ನ ಪಾಂಡವರು ಕ್ಷಾತ್ರ ಧರ್ಮ ವಿಹುದೇ ಆ ಹೇಳಿ ಪಾಂಡವರಲ್ಲಿ ಕೃಷ್ಣ ಕ್ಷಾತ್ರ ಧರ್ಮ ವಿಹುದೇ ಆ ಹೇಳಿ ಪಾಂಡವರಲ್ಲಿ ರೂಢಿಯಳ್ ಅವರದೆಂದು ಧೀರನೆ ನಿಮರೈ ಮೂಢಜನವಿದಲ್ಲವೇ ಈ ಸಂಧಿಯ ಮಯಕೆ ಕೃಷ್ಣ ಮೂಢಜನವಿದಲ್ಲವೇ ಈ ಸಂಧಿಯ ಮಯಕೆ ಅರಿದು ನೀರಿದಲ್ಲವ ಅರಿದು ನೀರಲ್ಲವ ಭ್ರಾಂತು ಮೂಡಿಮಯ ಮುಕುಂದ ಭ್ರಾಂತು ಮೂಡಿಮಯ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬಿರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆಯಾ ಜನಾರ್ದನ? ಯುದ್ಧವೋ ಕ್ಷತ್ರಿಯನ ಧರ್ಮ, ಅರ್ಥಾತ್ ಕಾಮ ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸ್ಥಾನನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಚಿರನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆಗಿದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ನಿನ್ನ ಆತ್ಮಹತ್ಯೆ ಪಾಪಾಶಯ. ಕೃಷ್ಣ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಕಂಡು ಕರಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ರಾಯನನ್ನು ಕಪಟದೂತಕ್ಕೆ ಕರೆತಂದುದನ್ನು ಮರೆತೆಯ? ಸಹೋದರಿಯರ ಪತ್ನಿಯನ್ನು ರಾಜಸಭೆಗೆ ಎಳೆತಂದು ನೀನು ಮಾಡಿದ ಅವ್ಯಾಚ್ಯ ಅಪರಾಧಗಳು ಅನಂತ ಕಾಲದ ಪ್ರಳಯದ ಧೂಮಕೇತುವಿನಂತೆ. ನಿನ್ನ ನೀಚ ಸ್ಮೃತಿಯನ್ನು ನೆನಪಿಸುವುದೆಂದು ನೆನಪಿನಲ್ಲಿಡು. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಮುಖಬಂಧ, ವಿಷಪ್ರಾಶನ, ಸರ್ಪಬಂಧ, ಇವೆಲ್ಲವನ್ನು ಮರೆತೆಯ ದುರ್ಯೋಧನ? ಈ ಭೀಷ್ಮ ದ್ರೋಣಾದಿಗಳ ಗುರುಜನರ ಮಾತನ್ನು ನಿರಾಕರಿಸಿ ಸದಾಕಾಲ ಅಧರ್ಮಕ ಕಾರ್ಯದ ಆಚರಣೆಯಲ್ಲಿ ಪ್ರವೃತ್ತನಾಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಹೋಗಲಿ, ನಮ್ಮಗಳ 5 ಜನಕ್ಕಾದರೂ ಇಂದ್ರಪ್ರಸ್ಥ ಇದೆ, 5 ಗ್ರಾಮಗಳನ್ನಾದರೂ ಕೊಡು ದುರ್ಯೋಧನ. ಓಹೋ, ಆ ನಿನ್ನ ಪಾಂಡವರಿಗೆ 5 ಊರುಗಳು ಬೇಕು? 5 ಊರುಗಳಿಗೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳ ಸಿದ್ಧವಾಗಿರುವ ಅಲ್ಲಿಗೆ ಹೋಗಲಿ. ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಸ್ವಯಂ ನಾನೇ ಕೊಡ್ತೇನೆ. ದುರ್ಯೋಧನ, ದುಡುಕಬೇಡ, ದುಡುಕಿ ದುಃಖಿಸಬೇಡ, ದುಃಖಿಸಿ ದುರ್ಗತಿಯನ್ನು ಹೊಂದಬೇಡ. ನಮ್ಮ ಭೀಮಸೇನನು ಮಹಾಕೋಪಿಷ್ಟ. ಆತನು ಯಾರ ಮಾತನ್ನು ಲೆಕ್ಕಿಸತಕ್ಕವನಲ್ಲ. ಆತನಿಗಾದರೂ ಒಂದು ನಿನ್ನ ಊರನ್ನಾದರೂ ಕೊಡಯ್ಯ. ಏನಂದ ಕೃಷ್ಣ? ಅಲ್ಲ, ಎಲ್ಲಿ ಮತ್ತೊಮ್ಮೆ ಹೇಳು. ಅಲ್ಲ, ನಮ್ಮ ಭೀಮಸೇನನು ಮಹಾ ಹೊಟ್ಟೆ ಬಾಕನಯ್ಯ. ಆತನಿಗಾದರೂ ನಿನ್ನದೊಂದು ಊರನ್ನು ಕೊಡು ಎಂದು ಕೇಳಿದನಷ್ಟೇ. ಕೇಳಿದ್ರ ಈ ವಿಚಿತ್ರವಾದ ಮಾತುಗಳನ್ನ? ಆನಂದ ಕಡುವೈರಿ ಭಂಡ ಭೀಮರಿಗೆ ನಾನು ಒಂದು ಊರನ್ನು ಕೊಡಬೇಕಂತೆ. ಒಂದು ಊರನ್ನು, ಅದು ನಿನ್ನ ಪ್ರಣಕೃಷ್ಣ. ನೆಟ್ಟ ನೇರ ನುಡಿಯನ್ನಾಡುವ ಈ ಕೆಟ್ಟದೆ ಕೌರವೇಶ್ವರರ ಕಡು ನುಡಿಗಳನ್ನು ಕೇಳು. ಕೆಟ್ಟರು ಸರಿ ಕಟ್ಟ ಕಡೆಗೆ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದು ಕದನ ಕಾಲ್ ಕೆರೆದು ಕಾಡಿಗಟ್ಟಿದ ಈ ಚಲದಂಕ ಮಲ್ಲನ ವಿಚಾರ ಏನು ತಿಳಿವೆ? ಅಂದು ಕರತಟ್ಟಿನ ಕಲ್ಲ ಆನಿನ ಪಾಂಡವರ ಜೊತೆ ಅಂದೇ ತೊಟ್ಟೆನು ಕೃಷ್ಣ. ನಾನೀ
ಛಲವನ್ನು ಭೂತ ಪ್ರೇತಗಳಿಗೆ ಒಡೆಯನಾದ ಸ್ವಯಂ ಭೂತನಾಥೇಶ್ವರನೇ ಭೂಮಿಗಿಳಿದು ಕದನಕ್ಕೆ ಕಾಲ್ ಕೆರೆದು ನಿಂತರೂ ಸರಿ, ಕಲಿಯ ಅಂಶದಿಂದ ನಿರ್ಮಿತವಾಗಿರುವ ಈ ನನ್ನ ಹಸ್ತಿನಾವತಿಯ ಕುರು ಸಾಮ್ರಾಜ್ಯ ರುದಿರಾಗ್ನಿಯಲ್ಲಿ ಭಸ್ಮವಾಗಿ ಹೋದರೂ ಸರಿ, ಅಷ್ಟೈಶ್ವರ್ಯ ಸಂಪನ್ನ ಹಸ್ತಿನಾವತಿಯ ಮಣಿಮಗುಡ ರತ್ನ ಸಿಂಹಾಸನಾಧೀಶ್ವರನಾದ ಈ ಪ್ರಚಂಡ ಕೌರವೇಶ್ವರನು ತನ್ನ 99 ಮಂದಿ ಸಹೋದರಿಂದೊಡಗೂಡಿ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ, ನೆಲವನ್ನು ಕೊಡೆ ಛಲವನ್ನು ಬಿಡೆ, ಕೇಳು ಹರಿಯೇ ಹಠ ಮಾಡಿ ಎಲ್ಲಲ್ಲಿ ಅವ ರಾಜ್ಯವ. ಕೇಳು ಹರಿಯೇ ಹಠ ಮಾಡಿ ಎಲ್ಲಲ್ಲಿ ಅವ ರಾಜ್ಯವ. ಛಲವನ್ನು ಬಿಡಲು ನೆಲವನ್ನು ಕೊಡೆದು, ಛಲವನ್ನು ಬಿಡಲಲ್ಲ ಗಡುಗಲಿದು, ಛಲವಮೈ ಕೊಡುವುದಿಲ್ಲ ಕಡೆಯ ಮದಿಗೆ ತೀರತ್ವದಲ್ಲ ಬಿಡುವುದಿಲ್ಲ. ಇದೇ ನಿನ್ನ ಕಡೆಯ ಮಾತೆ. ಅಪಾಂಡು ನನ್ನರು ಎನ್ನಡನೆ ಯುದ್ಧ ಮಾಡಿ, ಅಪಾಂಡು ನನ್ನರು ಎನ್ನಡನೆ ಯುದ್ಧ ಮಾಡಿ, ಎಲ್ಲ ರಾಜ್ಯವ ಆಹನದಿಂದಲೇ ಗೆಲ್ಲಲಿ ರಾಜ್ಯ. ಛಲವ ಬಿಡನು ನೆಲವ ಕೊಡನು, ಇದೇ ಕಡೆಯ ಮಾತೆ. ಛಲವ ಬಿಡನು ನೆಲವ ಕೊಡನು, ಛಲವ ಜಯಿಸಿ ಗರ್ಭದಲ್ಲಿ ಬರೆ ಕೊಡುವುದಿಲ್ಲ. ಕಡೆಯ ಮಾತಿಗೆ ತೀರತ್ವದಲ್ಲಿ ಬಿಡುವುದಿಲ್ಲ. ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿಹರು, ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿ ನಿಧಿಯನ್ನರಿಯದೆ ಈ ಬರಿ ನುಡಿಬರೆ, ನಿಧಿಯನ್ನರಿಯದೆ ಈ ಬರಿ ನುಡಿಬರೆ. ಛಲವ ಬಿಡನು ನೆಲವ ಕೊಡು, ಛಲವ ಬಿಡನು ನೆಲವ ಕೊಡು, ಛಲವ ಬಿಡನು ನೆಲವ ಕೊಡು, ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತೀಗ ನಿರಂತರದಲ್ಲಿ ಕೊಡುವುದಿಲ್ಲವ ಕೊಡುವುದಿಲ್ಲವ ರಾಜ್ಯವ. ಕೃಷ್ಣ ಅಂತರಂಗದಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಂದು ಕೇವಲ ಬಹಿರಂಗದಲ್ಲಿ ಸಂಧಿ ಎನ್ನುವ ಈ ನಿನ್ನ ಕಪಟ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಹಿಂದೆ ಬಲಿಚಕ್ರವರ್ತಿಯಿಂದ ಕೇವಲ 3 ಅಡಿ ಭೂಮಿಯನ್ನು ದಾನವಾಗಿ ಪಡೆದು 1 ಅಡಿಯಿಂದ ಭೂಮಿಯನ್ನು, ಮತ್ತೊಂದು ಅಡಿಯಿಂದ ಆಕಾಶವನ್ನು ಅಳೆದು 3ನೇ ಹೆಜ್ಜೆಯನ್ನಿಡಲಾಗದೆ ಬಲಿಚಕ್ರವರ್ತಿಯ ತಲೆಯ ಮೇಲೆ ಕಾಲಿಟ್ಟು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ನೀನು? ಬಲಿಚಕ್ರವರ್ತಿಯ ಗತಿಯೇ ಹಾಗಾಯಿತು ಎಂದ ಮೇಲೆ ಇನ್ನು ನಿನ್ನ ಮಾತನ್ನು ಕೇಳಿ ನಾನೇನಾದರೂ ಪಾಂಡವರಿಗೆ ಒಂದು ಊರನ್ನು ಕೊಟ್ಟಿದ್ದೆ ಆದರೆ ಮುಂದೆ ಎಂತ ಅನರ್ಥವಾಗುವುದೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ. ಒಂದು ಊರಲ್ಲ, ಒಂದು ಗೋವಿನ ಪಾದದಲ್ಲಿ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಪಾಂಡವರಿಗೆ ಕೊಡುವುದಿಲ್ಲ. ನೀನಿನ್ನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಯೇ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಉಚಿತವಲ್ಲವೇ ಯದುಕುಲ ಕಳಂಕ ಸ್ವರೂಪನೇ? ಗತಿ ಬೇಡೈತು ಯೋಧನನೆ ತೋರಿಗ ನಾದಿಯಳು ಧೈರ್ಯನೆ 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 ಧೈರ್ಯನೆ. ಗತಿ ಬೇಡೈತು ಯೋಧನನೆ ತೋರಿಗ ನಾದಿಯಳು ಧೈರ್ಯನೆ 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 ಧೈರ್ಯನೆ. ಅದೇ ಗಿಂತು ಒದರುವೆ ಅದೇ ಮಾತು ನುಡಿಯುವೆ ಕೃಷ್ಣ, ಅದೇ ಕಿಂತು ಒದರುವೆ ಅದೇ ಮಾತ ನುಡಿಯುವೆ. ಕುಲಹೀನ ಕುಲವ ಮರದೆಯ ಸುರದಳು ಕಡಿಯದೆ
ಬಲ್ಲವರಾರೈ ಸೈರಿತ ಬಲ್ಲವರಾರೈ ಸೈರಿತ ಬಲ್ಲವರಾರೈ ಪರಮ ಪುರುಷನೆನಿಪ ಬಿರುದನು ಪೊಡವಿಯೋಳ್ ಅಡಗಿವೆ ಕೆಡುಕಲಿ. ಪರಮ ಪುರುಷನೆನಿಪ ಬಿರುದನು ಪೊಡವಿಯೋಳ್ ಅಡಗಿವೆ ಕೆಡುಕಲಿ. ಕತಿ ಬೇಡೈ ದುರ್ಯೋಧನನೆ ತೋರಿಗ ನಾದಿಯಲು ತೈರನೆ ತೈರನೆ ತೈರನೆ. ದುರ್ಯೋಧನ, ಇದು ಅಕ್ಷಮ್ಯ ಅಪರಾಧ. ಓಹೋ, ಅಪರಾಧಕ್ಕೆ ಶಿಕ್ಷೆ ಅದನ್ನು ನೀವೇ ನಿರ್ಧರಿಸಬೇಕು. ಸುಯೋಧನ, ಭಾವ. ಯಾರು ನಿರ್ಧರಿಸಬೇಕಾದ ಅವಶ್ಯಕತೆಯೂ ಇಲ್ಲ. ನಾವಾಗಲೇ ನಿರ್ಧರಿಸಿ ಉಚಿತವಾದ ಸಲಹೆಯನ್ನು ಇಟ್ಟಾಗಿದೆ. ಯಾರಿಗೋ? ಮತ್ಯಾರಿಗೆ? ಸುಯೋಧನ ಸಾರ್ವಭೌಮನಿಗೆ. ಏನೆಂದು? ಅದನ್ನು ನಮ್ಮ ಬಾಯಿಂದ ಕೇಳುವ ಬದಲು ಸುಯೋಧನ, ಈ ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಮರೆತಿದ್ದೆನು. ನಮ್ಮ ಮಾವನವರು ಈ ನಿಮ್ಮ ಅದ್ಭುತ ರಾಯಭಾರವನ್ನು ನೋಡಿ ಉಚಿತ ರೀತಿಯಲ್ಲಿ ತಮ್ಮನ್ನು ಬೀಳ್ಕೊಡಬೇಕೆಂದು ಹೇಳಿರುವರು. ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು. ಈ ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಕರವೇ ಇದು. ನಿಮ್ಮಿ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುತ್ತೇನೆ. ಹಾಗಾದರೆ ಸ್ವೀಕರಿಸು ಸಹೋದರ ದುಶ್ಯಾಸನ. ನೋಡುವುದೇನು, ಬಂಧಿಸಿರಿ ಕೃಷ್ಣನನ್ನು. ಯಾರನ್ನು ಬಂಧಿಸಿರು? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು. ಕೃಷ್ಣ, ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕಿಗೆ ತಕ್ಕ ಪಾಠವನ್ನು ಕಲಿಸುವನು ಕೃಷ್ಣ. ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು, ಬೀಸಣಿಗೆಯಿಂದ ಗಾಳಿಯನ್ನು ಪ್ರತಿಬಂಧಿಸಲು ಪ್ರಯತ್ನಿಸುವ ಮಂದಮತಿಗಳಿರ. ಈಗ ನನ್ನನ್ನು ಬಂಧಿಸಿರಿ. ಈ ಬೆದರಿಕೆ ಮಾತುಗಳಿಂದ ಪ್ರಯೋಜನವಿಲ್ಲ ಕೃಷ್ಣ. ಸಹೋದರ, ಬಂಧಿಸಿರಿ ಕೃಷ್ಣನನ್ನು. ಅಗ್ರಜ, ಯಾರನ್ನು ಬಂಧಿಸಲಿ, ಯಾರನ್ನು ಬಿಡಲಿ? ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ. ಮಾಯೆ ಮಾಯೆ ಪಟ್ಟು